ನಮಸ್ಕಾರ ವೀಕ್ಷಕರೇ, ಭಾನುವಾರದ ವಿಶೇಷ ವೈಜ್ಞಾನಿಕ ದರ್ಶಿನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಸುಧಾಗೌಡ. ವೀಕ್ಷಕರೇ, ಟಿವಿ ಮಾಧ್ಯಮದಲ್ಲಿ ತಾವುಗಳು ಕೇವಲ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮಾತ್ರ ವೀಕ್ಷಣೆ ಮಾಡಿರ್ತೀರಿ. ವೈಜ್ಞಾನಿಕ ದರ್ಶಿನಿ ಕಾರ್ಯಕ್ರಮ ಜ್ಯೋತಿಷ್ಯ, ವಾಸ್ತು ಹಾಗೂ ಹಸ್ತ ಸಾಮುದ್ರಿಕ ಶಾಸ್ತ್ರ ಈ ಮೂರನ್ನು ಒಳಗೊಂಡಿರುವಂತಹ ಒಂದು ವಿನೂತನವಾದ ವಿಶೇಷವಾದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಅತ್ಯಂತ ಜನಪ್ರಿಯ ಲೇಖಕರು, ಜ್ಯೋತಿಷ್ಯ ಹಾಗೂ ವಾಸ್ತುಶಾಸ್ತ್ರ ಪಂಡಿತರು, ಹಸ್ತ ಸಾಮುದ್ರಿಕ ಶಾಸ್ತ್ರ ಪರಿಣಿತರು, ಪಂಚಾಂಗಕರ್ತರು, ಜ್ಯೋತಿಷ್ಯ ರತ್ನ, ವಾಸ್ತು ಬ್ರಹ್ಮ ಪಂಡಿತ್ ಮಠಂ ಗುರುಪ್ರಸಾದ್ ಗುರುಜಿಯವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಇವರು ವೈಜ್ಞಾನಿಕ ಜ್ಯೋತಿಷಿಗಳು, ವಾಸ್ತು ಮತ್ತು ಹಸ್ತ ಸಾಮುದ್ರಿಕ ಶಾಸ್ತ್ರ ತಜ್ಞರಾಗಿದ್ದು ಕರ್ನಾಟಕ, ಆಂಧ್ರ, ತೆಲಂಗಾಣ ರಾಜ್ಯಗಳಲ್ಲಿ ಸಂಚಾರ ಮಾಡ್ತಾ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಪ್ರಖ್ಯಾತಿಯನ್ನ ಪಡೆದುಕೊಂಡಿದ್ದಾರೆ. ಇವರ ಶಾಖೆಗಳು ಬಳ್ಳಾರಿ, ಬೆಂಗಳೂರು, ಹೈದರಾಬಾದ್ ಮತ್ತು ವಿಜಯವಾಡಗಳಲ್ಲಿವೆ. ನೀವು ಇವರ ಶಾಖೆಗಳಿಗೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಪಡೆದುಕೊಳ್ಳಬಹುದು. ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಾಗೆ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ದರೆ ಗುರುಜಿಯವರು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೂಡ ತಿಳಿಸಿಕೊಡ್ತಾರೆ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಟಿವಿ ಸ್ಕ್ರೀನ್ ನಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕೂಡ ನೀವು ಕರೆ ಮಾಡಬಹುದು. ಕರೆ ಮಾಡಿದ್ರೆ ಗುರುಜಿಯವರು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರಗಳನ್ನು ತಿಳಿಸಿಕೊಡ್ತಾರೆ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ ಪ್ರೇಮ ನಮಸ್ಕಾರಗಳು. ವೀಕ್ಷಕರೇ, ಗುರುಜಿಯವರು ಸಾಕಷ್ಟು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ನಿಮ್ಗಾಗಲೇ ಗೊತ್ತಿರಬಹುದು, ಅವರು ಹಸ್ತ ಸಾಮುದ್ರಿಕ ಜೊತೆಗೆ ಜ್ಯೋತಿಷ್ಯ ಹಾಗೆ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳನ್ನ ಪ್ರತಿ ಭಾನುವಾರದ ವಿಶೇಷವಾದ ಸಂಚಿಕೆಯಲ್ಲಿ ತಿಳಿಸಿಕೊಡ್ತಾನೆ ಬಂದಿದ್ದಾರೆ. ಹಾಗಾಗಿ ಪುಸ್ತಕದ ಬಗ್ಗೆ ನಾನು ನಿಮಗೆ ಮಾಹಿತಿಗಳನ್ನ ಹೇಳ್ತೀನಿ. ಸಮಗ್ರ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂತಹ ಒಂದು ಪುಸ್ತಕ ಇದು. ಈ ಒಂದು ಪುಸ್ತಕದಲ್ಲಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಮಾಹಿತಿಗಳನ್ನ ಗುರುಜಿಯವರು ಬರೆದಿದ್ದಾರೆ. ಇದರಲ್ಲಿ ಒಂದು ಗ್ರಂಥ ಅಂತಾನೆ ಹೇಳ್ಬೋದು, ಒಂದು ಸಮಗ್ರವಾದ ಜ್ಯೋತಿಷ್ಯ ಗ್ರಂಥ ಇದು. ಆ ಗ್ರಹಗತಿಗಳು, ನಕ್ಷತ್ರಗಳಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ ಮನುಷ್ಯನ ಜೀವನದಲ್ಲಿ, ನಮ್ಮ ಒಂದು ಹೆಸರಿಗೆ ತಕ್ಕ ಹಾಗೆ, ನಮ್ಮ ಜಾತಕಕ್ಕೆ ತಕ್ಕ ಹಾಗೆ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ, ಆ ಸಮಸ್ಯೆಗಳಿಗೆ ಯಾವ ರೀತಿಯ ಪರಿಹಾರಗಳನ್ನು ಮಾಡ್ಕೊಳ್ಬೇಕು, ಜೊತೆಗೆ ಆ ಗ್ರಹಗತಿಗಳಿಗೆ ತಕ್ಕ ಹಾಗೆ, ನಕ್ಷತ್ರಗಳಿಗೆ ತಕ್ಕ ಹಾಗೆ ನೀವು ಯಾವ ರೀತಿಯಾದಂತಹ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ, ಆ ಸಮಸ್ಯೆಗಳು ನಿಮ್ಗೆ ಯಾವೆಲ್ಲ ಕಾರಣಗಳಿಂದ ಬರ್ತಾ ಇದೆ, ಜೊತೆಗೆ ಆ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನ ಮಾಡ್ಕೊಳ್ಬಹುದು, ಹಾಗೆ ಎಲ್ಲ ವಿಚಾರಗಳನ್ನ ಈ ಒಂದು ಪುಸ್ತಕದಲ್ಲಿ ಗುರುಜಿಯವರು ಬರೆದಿದ್ದಾರೆ. ಈ ಪುಸ್ತಕ ನಿಮ್ಗೆ ಎಲ್ಲಾ ಮಾರುಕಟ್ಟೆಯಲ್ಲೂ ಕೂಡ ಲಭ್ಯ ಇರುತ್ತೆ. ಇದನ್ನ ಕೊಂಡ್ಕೊಂಡು ನೀವು ಇದ್ರ ಉಪಯೋಗವನ್ನ ಪಡೆದುಕೊಳ್ಬಹುದು. ಹಾಗೆ ಮತ್ತೊಂದು ಪುಸ್ತಕ ಸಮಗ್ರ ವಾಸ್ತುಶಾಸ್ತ್ರ ಅನ್ನುವಂಥ ಪುಸ್ತಕ. ಈ ಒಂದು ಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ ವಾಸ್ತು ಅಂದ್ರೆ ಮನೆಯನ್ನ ಕಟ್ಟುವಾಗ ನೀವು ಯಾವ ರೀತಿಯ ನಿವೇಶನವನ್ನ ಖರೀದಿ ಮಾಡಬೇಕು, ಅಂದ್ರೆ ಯಾವ ದಿಕ್ಕಿನಲ್ಲಿ ನೀವು ನಿವೇಶನವನ್ನ ಖರೀದಿ ಮಾಡಬೇಕು, ಜೊತೆಗೆ ನಿವೇಶನವನ್ನ ಖರೀದಿ ಮಾಡುವಾಗ ಏನೆಲ್ಲ ನಿಮ್ಮ ನಿವೇಶನದ ಸುತ್ತಮುತ್ತ ಇರಬೇಕು, ಇರಬಾರ್ದು, ಮನೆಯಲ್ಲಿ ಯಾವ್ಯಾವ ಕೋಣೆಗಳನ್ನ ಯಾವ್ಯಾವ ರೀತಿ ನಿರ್ಮಾಣ ಮಾಡ್ಕೋಬೇಕು ಅನ್ನುವಂತ ಸಾಕಷ್ಟು ಮಾಹಿತಿಗಳು ಈ ಪುಸ್ತಕದಲ್ಲಿ ಲಭ್ಯ ಇರುತ್ತೆ. ಇದು ಕೂಡ ನಿಮ್ಗೆ ಮಾರುಕಟ್ಟೆಗಳಲ್ಲಿ ಲಭ್ಯ ಇರುತ್ತೆ. ಹಾಗೆ ಸಮಗ್ರ ಹಸ್ತ ಸಾಮುದ್ರಿಕ ಶಾಸ್ತ್ರ ಅನ್ನುವಂಥ ಒಂದು ಪುಸ್ತಕ. ನಮ್ಮ ಕೈ ಹಸ್ತರೇಖೆ ಯಾವ ರೀತಿಯಾಗಿ ಇರುತ್ತೆ, ನಮ್ಮ ಕೈ ಹಸ್ತದಲ್ಲಿ ಯಾವೆಲ್ಲ ರೀತಿಯ ರೇಖೆಗಳು ಇದ್ರೆ ನಮ್ಗೆ ಯಾವೆಲ್ಲ ರೀತಿಯ ಸಮಸ್ಯೆಗಳು ಕಾಡುತ್ತೆ, ಯಾವೆಲ್ಲ ರೀತಿಯ ಯೋಗಗಳು ನಮ್ಮ ಹಸ್ತರೇಖೆಯಲ್ಲಿ ನಮಗೆ ಲಭ್ಯ ಇರುತ್ತೆ ಎನ್ನುವಂತಹ ಮಾಹಿತಿಗಳು ಕೂಡ ಈ ಒಂದು ಪುಸ್ತಕದಲ್ಲಿ ಇರುತ್ತೆ. ಹಾಗಾಗಿ ಈ ಪುಸ್ತಕ ಕೂಡ ನಿಮಗೆ ಖಂಡಿತವಾಗ್ಲೂ ಉಪಯೋಗಕ್ಕೆ ಬರುತ್ತೆ. ಇನ್ನು ಪಂಚಾಂಗ, ನಾವು ಪ್ರತಿ ವರ್ಷ ಪಂಚಾಂಗವನ್ನ ನೋಡ್ತೀವಿ. ಏನೆಲ್ಲ ಹಬ್ಬ ಹರಿದಿನಗಳನ್ನ ಮಾಡುವಾಗ ಅಥವಾ ಶುಭ ಕಾರ್ಯಗಳನ್ನ ಮಾಡುವಾಗ ಪಂಚಾಂಗವನ್ನ ನೋಡುವಂಥದ್ದು ವಾಡಿಕೆ. ಹಾಗಾಗಿ ಆ ಪಂಚಾಂಗದಲ್ಲಿ ನಿಮಗೆ ಬೇಕಾಗಿರುವಂತಹ ಎಲ್ಲ ಮಾಹಿತಿಗಳು ಕೂಡ ಲಭ್ಯ ಇರುತ್ತೆ. ಇದು ಶ್ರೀ ಉಮಾಮಹೇಶ್ವರ ಪಂಚಾಂಗ ಅನ್ನುವಂಥ ಒಂದು ಪುಸ್ತಕ. ಇದರಲ್ಲೂ ಕೂಡ ನಿಮಗೆ ಸಾಕಷ್ಟು ಮಾಹಿತಿಗಳು ಲಭ್ಯ ಇರುತ್ತೆ. ಇನ್ನು ಸಮಗ್ರ ವಾಸ್ತುಶಾಸ್ತ್ರ ಮತ್ತು ಸಮಗ್ರ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥ ಒಂದು ಸಿಡಿ ಮತ್ತೆ ಆಡಿಯೋ ಮತ್ತು ಡಿವಿಡಿ ಎರಡು ಕೂಡ ಲಭ್ಯ ಇರುತ್ತೆ. ಇದರಲ್ಲಿ ನೀವು ಕೇಳುವುದ್ರ ಜೊತೆಗೆ ನೋಡಬಹುದು ಯಾವೆಲ್ಲ ರೀತಿಯ ಅಂಶಗಳನ್ನು ಗುರುಜಿಯವರು ಹೇಳಿದ್ದಾರೆ, ಜೊತೆಗೆ ಇದರಲ್ಲಿ ತೋರಿಸಿದ್ದಾರೆ ಕೂಡ. ಇದು ಕೂಡ ನಿಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಸೊ ಇದೆಲ್ಲದನ್ನು ಕೂಡ ನೀವು ಮಾರುಕಟ್ಟೆಗಳಲ್ಲಿ ಕೊಂಡುಕೊಂಡು ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಆ ಎಲ್ಲಾ ಸಮಸ್ಯೆಗಳಿಗೂ ಒಂದು ಮುಕ್ತವಾದ ಶಾಶ್ವತವಾದ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗುರುಜಿಯವರು ಇವತ್ತು ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡೋದಕ್ಕೆ ಸಾಕಷ್ಟು ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಗುರುಜಿ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಈಗ ಗುರುಜಿ ಸಾಮಾನ್ಯವಾಗಿ ಅದೃಷ್ಟ ಅನ್ನುವಂಥದ್ದು ಎಲ್ಲರ ಜೀವನದಲ್ಲೂ ತುಂಬಾ ಪ್ರಮುಖವಾಗಿ ಬೇಕಾಗಿರುವಂಥದ್ದು. ನಮಗೂ ಅದೃಷ್ಟ ಬೇಕು ಅಂತ ಎಷ್ಟೋ ಜನ ಅನ್ಕೋತಿರ್ತಾರೆ. ಅದೃಷ್ಟ ಬೇಕು ಅಂತ ಸಾಕಷ್ಟು ವಿಚಾರಗಳನ್ನ ಫಾಲೋ ಮಾಡಬೇಕು ಅಂತ ಅನ್ಕೋತಿರ್ತಾರೆ. ಅದರಲ್ಲೂ ಪ್ರಮುಖವಾಗಿ ಮೊಬೈಲ್ ನಂಬರ್ ಆಗಿರ್ಬೋದು ಅಥವಾ ಗಾಡಿ ಸಂಖ್ಯೆಗಳಾಗಿರ್ಬೋದು. ಇಂತಹ ಒಂದು ಸಂಖ್ಯೆಗಳು ನಮ್ಮ ಜೊತೆ ಇದ್ರೆ ನಮ್ಗೆ ಅದೃಷ್ಟ ಬರುತ್ತೆ ಅನ್ನೋಂಥದ್ದು ಕೆಲವರ ನಂಬಿಕೆ. ಎಷ್ಟೋ ಜನ ದುಡ್ಡು ಕೊಟ್ಟು ಕೂಡ ನಂಬರ್ನ ಪಡ್ಕೊಂಡಿರ್ತಾರೆ, ಇದು ನಮ್ಗೆ ಲಕ್ಕಿ ನಂಬರ್ ಅಂತ ಹೇಳಿ. ಸೊ ನೀವು ಹೇಳೋದಾದ್ರೆ ಯಾವ ರೀತಿಯಾದಂತಹ ಮೊಬೈಲ್ ನಂಬರ್ ಅಥವಾ ವೆಹಿಕಲ್ ನಂಬರ್ನ ಬಳಸಬೇಕು ಗುರುಜಿ? ಖಂಡಿತ. ನಾವು ಈ ಕಾರ್ಯಕ್ರಮ ಅದೃಷ್ಟವನ್ನು ಕೊಡುವ ಮೊಬೈಲ್ ವಾಹನ ಸಂಖ್ಯೆ ಹೇಗಿರಬೇಕು ಎನ್ನುವುದರ ಬಗ್ಗೆ ನಾವು ಈ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರವೆನ್ನುವ ಮಹಾವೃಕ್ಷದಲ್ಲಿ ಸಂಖ್ಯಾಶಾಸ್ತ್ರವು ರೆಂಬೆ ಇದ್ದಂತೆ. ಜ್ಯೋತಿಷ್ಯ ಜ್ಞಾನವಿಲ್ಲದ ಸಂಖ್ಯಾಶಾಸ್ತ್ರಜ್ಞ ಪರಿಪೂರ್ಣನಾಗಲಾರ. ಮೊಬೈಲ್ ಸಂಖ್ಯೆಯಲ್ಲಾಗಲಿ ಅಥವಾ ವಾಹನ ಸಂಖ್ಯೆಯಲ್ಲಾಗಲಿ
0, 4, 7, 8 ಬರದಂತೆ ನೋಡಿಕೊಳ್ಳಬೇಕು. ಮುಖ್ಯವಾಗಿ ವಾಹನ ಸಂಖ್ಯೆಯಲ್ಲಿ ಅಥವಾ ಮೊಬೈಲ್ ಸಂಖ್ಯೆಯಲ್ಲಿ 0, 4, 7, 8 ಬರದಂತೆ ನೋಡಿಕೊಳ್ಳಬೇಕು. ಅದೇ ವಿಧವಾಗಿ ವಾಹನ ಸಂಖ್ಯೆಯನ್ನಾಗಲಿ ಅಥವಾ ಮೊಬೈಲ್ ಸಂಖ್ಯೆಯನ್ನಾಗಲಿ ಒಟ್ಟು ಕೂಡಿಸಿದಾಗ 4, 7, 8 ಸಂಖ್ಯೆ ಬರದಂತೆ ಕೂಡ ನೋಡಿಕೊಳ್ಳಬೇಕು. ಅದೇ ವಿಧವಾಗಿ ಮೊಬೈಲ್ ಸಂಖ್ಯೆಯಲ್ಲಿ 1, 2, 3 ತಪ್ಪದೇ ಇರಬೇಕು. ಏಕೆಂದರೆ 1 ಅಂದರೆ ತಂದೆ, 2 ಅಂದರೆ ತಾಯಿ, 3 ಅಂದರೆ ಗುರು. 1, 2, 3 ಪ್ರತಿಯೊಬ್ಬರ ಮೊಬೈಲ್ ಸಂಖ್ಯೆಯಲ್ಲಿ 1, 2, 3 ಇದ್ದಂತೆ ನೋಡಿಕೊಳ್ಳಬೇಕು. ಅದೇ ವಿಧವಾಗಿ ಮೇಷರಾಶಿ ಮೇಷಲಗ್ನದವರು, ಮೇಷರಾಶಿ ಮೇಷಲಗ್ನ, ಅದೇ ವಿಧವಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರು, ಕರ್ಕರಾಶಿ ಕರ್ಕಲಗ್ನದವರು, ಸಿಂಹರಾಶಿ ಸಿಂಹಲಗ್ನದವರು, ಮೀನರಾಶಿ ಮೀನಲಗ್ನ, ಧನಸ್ಸು ರಾಶಿ ಧನುರ್ಲಗ್ನದವರು 1, 2, 3 ಜೊತೆಯಲ್ಲಿ 9, 5, 6 ಬರುವಂತೆ ನೋಡಿಕೊಂಡ್ರೆ ಬಹಳ ಅದೃಷ್ಟವನ್ನು ಕೊಡುತ್ತದೆ. ಅದೇ ವಿಧವಾಗಿ ವೃಷಭ ರಾಶಿ ವೃಷಭ ಲಗ್ನದವರು, ತುಲಾರಾಶಿ ತುಲಾ ಲಗ್ನದವರು, ಮಿಥುನ್ ರಾಶಿ ಮಿಥುನ್ ಲಗ್ನ, ಕನ್ಯಾ ರಾಶಿ ಕನ್ಯಾ ಲಗ್ನದವರು, ಅದೇ ವಿಧವಾಗಿ ಮಕರ ರಾಶಿ ಮಕರ ಲಗ್ನ, ಕುಂಭರಾಶಿ ಕುಂಭ ಲಗ್ನದವರು 1, 2 ಮೊಬೈಲ್ ಸಂಖ್ಯೆಯಲ್ಲಿ 1, 2, 3 ಜೊತೆಗೆ 5, 6 ಸಂಖ್ಯೆಗಳನ್ನು ಅಧಿಕವಾಗಿ ಬರುವಂತೆ ನೋಡಿಕೊಳ್ಳಬೇಕು. ವಾಹನ ಸಂಖ್ಯೆಯನ್ನು ಲೆಕ್ಕಿಸುವಾಗ ಸಂಪೂರ್ಣವಾಗಿ ಎಲ್ಲ ಸಂಖ್ಯೆಗಳನ್ನು ಕೂಡಿಸಬೇಕು. ಬಹಳ ಜನ 4 ಸಂಖ್ಯೆಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ತಾರೆ. ಉದಾಹರಣೆಗೆ KA 34 3, 4 M 9, 6, 57 ಅಂತಿದ್ರೆ 9, 6, 57 4 ಸೇರಿಸ್ಬಿಡ್ತಾರೆ. 9, 6 15 ಆಗುತ್ತೆ. 15, 5, 20, 27 ಅಂದ್ರೆ 9 ಸಂಖ್ಯೆ ಅಂತ ಆ ವಿಧವಾಗಿ ಕೂಡಿಸಬಾರ್ದು. ಮುಖ್ಯವಾಗಿ ಕೆ ಅಂದ್ರೆ 2, ಎ ಅಂದ್ರೆ 1, ಅದೇ ವಿಧ ಎಂ ಸೀರೀಸ್ ಅಂದ್ರೆ 4. ಈ ಒಟ್ಟನ್ನು ಕೂಡಿಸಿದ್ರೆ ಹಿಂಗ ಆ ವಿಧವಾಗಿ ವಾಹನವನ್ನು ಪೂರ್ಣವಾಗಿ ಲೆಕ್ಕಿಸಬೇಕು. ಅದೇ ವಿಧ ವಾಹನದ ಸಂಖ್ಯೆಯಲ್ಲಿ ಕೂಡ 0, 4, 7 ಬರದಂತೆ ನೋಡಿಕೊಳ್ಳಬೇಕು. 4 ಸಂಖ್ಯೆಗಳಲ್ಲಿ 0, 4, 7 ಬರದಂತೆ ನೋಡಿಕೊಳ್ಳಬೇಕು. ಅದೇ ವಿಧವಾಗಿ ವಾಹನ ಸಂಖ್ಯೆ ಕೂಡ ಮೊತ್ತ ಸಂಖ್ಯೆ ಕೂಡ 4, 7 ಬರದಂತೆ ನೋಡಿಕೊಳ್ಳಬೇಕು. ಅದೇ ವಿಧವಾಗಿ ಮೊಬೈಲ್ ಸಂಖ್ಯೆಯಲ್ಲಾಗಲಿ ವಾಹನ ಸಂಖ್ಯೆಯಲ್ಲಾಗಲಿ 4 ಪಕ್ಕದಲ್ಲಿ 8, 8 ಪಕ್ಕದಲ್ಲಿ 4, 4 ಅಂದ್ರೆ ರಾಹು, 8 ಅಂದ್ರೆ ಶನಿ. ಅದೇ ವಿಧವಾಗಿ 7 ಪಕ್ಕದಲ್ಲಿ 8, 8 ಪಕ್ಕದಲ್ಲಿ 7, 7 ಅಂದ್ರೆ ಕೇತು, 8 ಅಂದ್ರೆ ಶನಿ ಆಗ್ತಾನೆ. ಅದೇ ವಿಧವಾಗಿ 2 ಪಕ್ಕದಲ್ಲಿ 9, 9 ಪಕ್ಕದಲ್ಲಿ 2, 2 ಅಂದ್ರೆ ಚಂದ್ರ, 9 ಅಂದ್ರೆ ಕುಜ ಆಗ್ತಾನೆ. ಈ ವಿಧವಾಗಿ ಬರದಂತೆ ನೋಡಿಕೊಳ್ಳಬೇಕು. ವಾಹನದಲ್ಲಾಗ್ಲಿ ಮೊಬೈಲ್ದಲ್ಲಾಗ್ಲಿ ಈ ಸಂಖ್ಯೆ ಬರದಂತೆ ನೋಡಿಕೊಂಡ್ರೆ ಕೂಡ ಅದು ಬಹಳ ಅದೃಷ್ಟದಾಯಕವಾಗಿರ್ತದೆ. ಅದೇ ವಿಧ ಮೊಬೈಲ್ ಸಂಖ್ಯೆ ವಾಹನ ಸಂಖ್ಯೆಯಲ್ಲಾಗ್ಲಿ 9 ರಿಂದ ಆರಂಭವಾಗಿ 7 ರಿಂದ ಆಗಬಾರದು. ಆ ರೀತಿ ಆದರೆ ಅದೇ ವಿಧವಾಗಿ 8 ರಿಂದ ಆರಂಭವಾಗಿ 7 ರಿಂದ ಕೊನೆಗೊಳ್ಳಬಾರದು. ಅದೇ ವಿಧ 9 ರಿಂದ ಆರಂಭವಾಗಿ 4 ರಿಂದ ಅಂತ್ಯವಾಗಬಾರದು. ಮತ್ತು ಇದು 9 ರಿಂದ ಅಂತ್ಯವಾಗಿ 2 ರಿಂದ ಅಂತ್ಯಗೊಳ್ಳಬಾರದು. ಈ ವಿಧವಾಗಿ ನೋಡಿಕೊಂಡ್ರೆ ನಮಗೆ ವಾಹನ ಸಂಖ್ಯೆಯಲ್ಲಾಗಲಿ ಈ ನಿಯಮಗಳನ್ನು ಪಾಲಿಸಿದರೆ ಖಂಡಿತವಾಗಿ ನಮಗೆ ಒಳ್ಳೆ ಅದೃಷ್ಟವನ್ನು ಪ್ರಾಪ್ತಿಯಾಗುತ್ತದೆ. ಓಕೆ ಗುರುಜಿ, ಸಾಕಷ್ಟು ಮಾಹಿತಿಗಳನ್ನ ತಿಳ್ಕೊಟ್ರೆ. ಈಗ ಸಾಕಷ್ಟು ಜನ ಮೊಬೈಲ್ ನಂಬರ್ ತಗೋಬೇಕು ಅಥವಾ ಗಾಡಿ ನಂಬರ್ ಬೇಕು ಅಂತ ಹೇಳಿ ದುಡ್ಡು ಕೊಟ್ಟು ನಮ್ಗೆ ಇಂಥದೇ ನಂಬರ್ ಬೇಕು ಅಂತ ಹೇಳಿ ಪಡ್ಕೋತಾರೆ. ನಿಜಕ್ಕೂ ಅಂದ್ರೆ ಅದೃಷ್ಟ ಬರುತ್ತಾ ಗುರುಜಿ ಅದರಿಂದ ಅಂತ ಹೇಳಿ ಸಂಖ್ಯೆಗಳಿಂದ? ಅಂದ್ರೆ ನಮ್ಮ ಜಾತಕಕ್ಕೆ ಅನುಗುಣವಾಗಿ ಅಥವಾ ಗ್ರಹಗಳಿಗೆ ಅನುಗುಣವಾಗಿ ಅಥವಾ ನಕ್ಷತ್ರಗಳಿಗೆ ಅನುಗುಣವಾಗಿ ನಾವು ಯಾವ ರೀತಿ ಸಂಖ್ಯೆಗಳನ್ನ ಫಾಲೋ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ ಗುರುಜಿ, ಧನ್ಯವಾದಗಳು. ಇನ್ನು ಗುರುಜಿ, ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಬಂದಿದ್ದೀರಾ ಹಸ್ತರೇಖೆಯ ಬಗ್ಗೆ. ಈಗ ಹಸ್ತರೇಖೆಯಲ್ಲಿ ಧನರೇಖೆ ಅಂತ ಕೂಡ ಇರುತ್ತೆ. ಈಗ ಧನರೇಖೆಯಿಂದ ಯಾವೆಲ್ಲ ರೀತಿಯ ಶುಭ ಫಲಗಳು ನಮ್ಗೆ ಲಭ್ಯ ಆಗುತ್ತೆ ಅಂತ ತಿಳಿಸ್ಕೊಡಿ ಗುರುಜಿ. ಖಂಡಿತ. ಹಸ್ತದಲ್ಲಿ ಧನರೇಖೆ, ನಮ್ಮ ಹಸ್ತದಲ್ಲಿರುವ 6 ಪ್ರಧಾನ ರೇಖೆಗಳಲ್ಲಿ ಇದು ಧನರೇಖೆ. ಇದನ್ನು ಅದೃಷ್ಟ ರೇಖೆ, ಧನರೇಖೆ, ಭಾಗ್ಯ ರೇಖೆ ಎಂದು ಕೂಡ ಕರೆಯುತ್ತಾರೆ. ಇದು ಹಸ್ತದಲ್ಲಿ ಕಂಕಣ ರೇಖೆಯಿಂದ ಪ್ರಾರಂಭವಾಗಿ ಮಧ್ಯ ಬೆರಳು ಅಂದ್ರೆ ಸನಸ್ಥಾನದವರೆಗೂ ವ್ಯಾಪಿಸಿರುತ್ತದೆ. ಇದು ಇದ್ದರೆ ಯಾರ ಹಸ್ತದಲ್ಲಿ ಈ ವಿಧವಾದ ಅದೃಷ್ಟ ರೇಖೆ ಇದ್ರೆ ಒಳ್ಳೆ ಭಾಗ್ಯವಂತರು, ಒಳ್ಳೆ ಅದೃಷ್ಟವಂತರು, ಧನವಂತರು ಆಗಿರುತ್ತಾರಮ್ಮತು. ಇದನ್ನು ಅದೃಷ್ಟ ರೇಖೆ, ಧನರೇಖೆ, ಭಾಗ್ಯ ರೇಖೆ ಎಂದು ಕೂಡ ಕರೆಯುತ್ತಾರೆ. ಇನ್ನ ನಾವು ಕೇವಲ ಹಸ್ತದಲ್ಲಿ ಕೆಲವರಿಗೆ ಧನರೇಖೆಯನ್ನು ಮಾತ್ರ ನೋಡಬಾರದು. ಧನಸ್ಥಾನವನ್ನು ಅಂದ್ರೆ ಗುರು ಬೆರಳು ಕೆಳಗಡೆ ಬರುವ ಬೆರಳ ಇದನ್ನು ಧನಸ್ಥಾನವನ್ನು ಕೂಡ ನೋಡಿಕೊಳ್ಳಬೇಕು. ಈಗ ಈ ಚಿತ್ರದಲ್ಲಿ ತೋರಿಸಿದಂತೆ ಧನರೇಖೆ ಚಂದ್ರಸ್ಥಾನದಿಂದ ಪ್ರಾರಂಭವಾಗಿ ಶನಿಸ್ಥಾನದವರೆಗೂ ವ್ಯಾಪಿಸಿದ್ದರೆ
ಇಂಥವರು ಒಳ್ಳೆ ಧನವಂತರಾಗಿರುತ್ತಾರೆ ಮತ್ತು ಉದ್ಯೋಗ ವ್ಯಾಪಾರ ಮಾಡುವ ಪತ್ನಿ ಲಭಿಸುತ್ತಾಳೆ. ಅದರಿಂದ ಪತ್ನಿಯಿಂದ ಕೂಡ ಅಂತವರಿಗೆ ಧನ ಸಹಾಯವೂ ಇರುತ್ತದೆ. ಈ ಚಿತ್ರದಲ್ಲಿ ತೋರಿಸಿದಂತೆ ಧನರೇಖೆ ಶಿರೋರೇಖೆಯನ್ನು ಮುಟ್ಟಿ ನಿಂತು ಹೋಗಿದ್ದರೆ ಅಂತವನು ಸ್ವಯಂಕೃತ ಅಪರಾಧದಿಂದ ಪತನವಾಗಿ ದರಿದ್ರವನ್ನು ಅನುಭವಿಸುತ್ತಾರೆ. ಈ ಚಿತ್ರದಲ್ಲಿ ತೋರಿಸಿದಂತೆ ಧನರೇಖೆ ಶಿರೋರೇಖೆ ಕೆಳಗೆಯಿಂದ ಹಸ್ತದಲ್ಲಿ ಶಿರೋರೇಖೆ ಕೆಳಗೆಯಿಂದ ಖಂಡಿಸಿ ಇಲ್ಲಿವರೆಗೂ ಈ ಶನಿ ಸ್ಥಾನದವರೆಗೂ ವ್ಯಾಪಿಸಿದ್ದರೆ ಅಂತವನು ದರಿದ್ರನಾಗುತ್ತಾನೆ. ಈ ಚಿತ್ರದಲ್ಲಿ ತೋರಿಸಿದಂತೆ ಧನರೇಖೆ ಜೀವನ ರೇಖೆ ಅಂದ್ರೆ ಆ ಜೀವನ ರೇಖೆಯಿಂದ ಪ್ರಾರಂಭವಾಗಿದ್ದರೆ ಅಂತ ವ್ಯಕ್ತಿ ಸ್ವಯಂ ಕೃಷಿಯಿಂದ ಮೇಧೋಶಕ್ತಿಯಿಂದ ಒಳ್ಳೆ ಅಭಿವೃದ್ಧಿಗೆ ಬರುತ್ತಾನೆ. ತನ್ನ ಸ್ವಂತ ಸ್ವಯಂ ಕೃಷಿಯಿಂದ ಒಳ್ಳೆ ಧನವಂತನು ಒಳ್ಳೆ ಅಭಿವೃದ್ಧಿಗೆ ಬಂದು ಒಳ್ಳೆ ಧನವಂತನು ಆಗುತ್ತಾನೆ. ಈ ಚಿತ್ರದಲ್ಲಿ ತೋರಿಸಿದಂತೆ ಧನರೇಖೆ ಶಿರೋರೇಖೆ ಮೇಲಿಂದ ಪ್ರಾರಂಭವಾಗಿ ಶನಿಸ್ಥಾನದವರೆಗೂ ವ್ಯಾಪಿಸಿದ್ದರೆ ಅಂತ ವ್ಯಕ್ತಿ 35 ವರ್ಷದವರೆಗೂ ಸಾಮಾನ್ಯ ಜೀವನವನ್ನು ನಡೆಸಿ 35 ವರ್ಷ ನಂತರ ಸ್ವಯಂ ಕೃಷಿಯಿಂದ ವಿಶೇಷ ಧನವನ್ನು ಸಂಪಾದಿಸುತ್ತಾರೆ. ಈ ವಿಧವಾದ ರೇಖೆ ಇದ್ದರೆ ಈ ಚಿತ್ರದಲ್ಲಿ ತೋರಿಸಿದಂತೆ ಧನರೇಖೆ ಇದು ಶುಕ್ರಸ್ಥಾನ ಅಂತಾರೆ. ಶುಕ್ರಸ್ಥಾನದಿಂದ ಪ್ರಾರಂಭವಾಗಿ ಶನಿಸ್ಥಾನದವರೆಗೂ ವ್ಯಾಪಿಸಿದ್ದರೆ ಅಂತವರು ಒಳ್ಳೆ ಸ್ಥಿತಿಮಂತರ ಮನೆ ಅಳಿಯ ಆಗುತ್ತಾನೆ. ಅದೇ ವಿಧವಾಗಿ ಉದ್ಯೋಗ ವ್ಯಾಪಾರ ಮಾಡುವ ಪತ್ನಿಯು ಲಭಿಸುತ್ತಾಳೆ. ಇಂಥವರಿಗೆ ಕೂಡ ಪತ್ನಿಯಿಂದ ಒಳ್ಳೆ ಸಂಪಾದನೆ ಇರುತ್ತದೆ. ಈ ಚಿತ್ರದಲ್ಲಿ ತೋರಿಸಿದಂತೆ ಧನರೇಖೆ ಕಂಕಣ ರೇಖೆಯಿಂದ ಪ್ರಾರಂಭವಾಗಿ ಶನಿ ಸ್ಥಾನದವರೆಗೂ ವ್ಯಾಪಿಸಿದ್ದರೆ ಅಂತ ಅವನು ಅದೃಷ್ಟವಂತನು, ಚಿರತಿತ್ತನು ಮತ್ತು ಒಳ್ಳೆ ಭಾಗ್ಯವಂತನು ಆಗಿರುತ್ತಾನೆ. ಈ ಚಿತ್ರದಲ್ಲಿ ತೋರಿಸಿದಂತೆ ಧನರೇಖೆಗೆ ಎರಡು ಕಡೆ ಎರಡು ಶಾಖೆಗಳು ಪ್ರಾರಂಭವಾಗಿ ಒಂದು ಶುಕ್ರಸ್ಥಾನದ ಕಡೆ ಒಂದು ಚಂದ್ರನ ಸ್ಥಾನದ ಕಡೆಗೆ ವ್ಯಾಪಿಸಿದ್ದರೆ ಇಂಥ ವ್ಯಕ್ತಿ ದತ್ತು ಮೂಲಕ ವಿಶೇಷ ಭೂಮಿ ಗೃಹ ಸಂಪತ್ತನ್ನು ಗಳಿಸುತ್ತಾನೆ. ಮತ್ತು ಇಂಥ ವ್ಯಕ್ತಿ ಯಾರ ಹಸ್ತದಲ್ಲಿ ಧನರೇಖೆ ಕೆಳಗಡೆ ಎರಡು ಶಾಖೆಗಳು ಪ್ರಾರಂಭವಾಗಿ ಒಂದು ಶುಕ್ರಸ್ಥಾನದಿಗೆ ಮತ್ತು ಒಂದು ಚಂದ್ರಸ್ಥಾನದಿಗೆ ವ್ಯಾಪಿಸಿದ್ದರೆ ಅಂತ ವ್ಯಕ್ತಿ ದತ್ತು ಮೂಲಕ ಅವರಿಗೆ ವಿಶೇಷ ಭೂಮಿ ಗೃಹ ಧನ ಸಂಪತ್ತನ್ನು ಲಭಿಸುತ್ತದೆ ಮತ್ತು ಅಂತ ವ್ಯಕ್ತಿಗೆ. ಈ ಚಿತ್ರದಲ್ಲಿ ತೋರಿಸಿದಂತೆ ಈ ಧನರೇಖೆ ಚಂದ್ರಸ್ಥಾನದಿಂದ ಪ್ರಾರಂಭವಾಗಿ ಗುರುಸ್ಥಾನದವರೆಗೂ ವ್ಯಾಪಿಸಿದ್ದರೆ ಉದ್ಯೋಗ ವ್ಯಾಪಾರ ಮಾಡುವ ಪತ್ನಿ ಲಭಿಸುತ್ತಾಳೆ. ಅದೇ ವಿಧವಾಗಿ ಒಳ್ಳೆಯ ಅನುಕೂಲ ದಾಂಪತ್ಯ ಜೀವನವನ್ನು ಹೊಂದಿರುತ್ತಾರೆ. ಅದೃಷ್ಟವಂತನು ವಿಶೇಷ ಧನ ಸಂಪಾದನೆ ಮಾಡುವನು ಆಗಿರುತ್ತಾನೆ. ಓಕೆ ಗುರುಜಿ, ಹಸ್ತರೇಖೆಯಲ್ಲಿರುವಂತಹ ಧನರೇಖೆಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತೀರಾ ಗುರುಜಿ, ಧನ್ಯವಾದಗಳು. ವೀಕ್ಷಕರೇ, ಮತ್ತಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತಾರೆ. ಹಾಗೆ ಮುಂದಿನ ವಿಭಾಗದಲ್ಲಿ ವಾಸ್ತುವಿನ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತಾರೆ. ಅದಕ್ಕಿಂತ ಮುಂಚೆ ಭಾನುವಾರದ ವಿಶೇಷ ವೈಜ್ಞಾನಿಕ ದರ್ಶನ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಭಾನುವಾರದ ವಿಶೇಷ ವೈಜ್ಞಾನಿಕ ದರ್ಶನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಓಕೆ ಗುರುಜಿ, ಇನ್ನು ವಾಸ್ತು ವಿಷಯಕ್ಕೆ ಸಂಬಂಧಪಟ್ಟಂಗೆ ನೀವು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರಿ. ಈಗ ಬೀದಿ ಶೂಲೆಗಳು ಅಂತಂದ್ರೆ ಏನು ಗುರುಜಿ, ಅದ್ರ ಬಗ್ಗೆ ನಮಗೆ ಮಾಹಿತಿ ತಿಳಿಸ್ಕೊಡಿ. ವಾಸ್ತುನಲ್ಲಿ ನಾವು ಗೃಹಕ್ಕೆ 8 ವಿಧವಾದ ಬೀದಿ ಶೂಲೆಗಳು ಇರ್ತವೆ. ಅದರಲ್ಲಿ 4 ಬಹಳ ಶುಭವನ್ನು ಕೊಡುತ್ತವೆ, 4 ಬಹಳ ಅಶುಭ ಫಲವನ್ನು ಕೊಡುತ್ತವೆ. ನಾವು ಈ ಕಾರ್ಯಕ್ರಮದಲ್ಲಿ ಇವಾಗ ಈ ಚಿತ್ರದಲ್ಲಿ ತೋರಿಸಿದಂತೆ ನೋಡಿ, ಇದು ಪಶ್ಚಿಮ ಮತ್ತು ಇದು ನೈಋತ್ಯ. ನೋಡಿ, ಇದು ಪಶ್ಚಿಮ ರಸ್ತೆ, ಇಲ್ಲೊಂದು ರಸ್ತೆ. ಇದನ್ನು ಪಶ್ಚಿಮ ನೈಋತಿ ಬೀದಿ ಶೂಲೆ ಎಂದು ಕರೆಯುತ್ತಾರೆ. ಇದು ಬಹಳ ಅಶುಭ ಫಲವನ್ನು ಕೊಡುತ್ತದೆ. ಮುಖ್ಯವಾಗಿ ಪಶ್ಚಿಮ ನೈಋತಿ ಬೀದಿ ಶೂಲೆ ಪುರುಷರ ಮೇಲೆ ಕೆಟ್ಟ ಪ್ರಭಾವವನ್ನು ಬೀಳುತ್ತದೆ. ಮುಖ್ಯವಾಗಿ ಪುರುಷರ ಅಕಾಲ ಮರಣ, ದುರ್ಮರಣ, ಆತ್ಮಹತ್ಯೆಗಳು ಮತ್ತು ಕೋರ್ಟ್ ವ್ಯವಹಾರಗಳು ಮತ್ತು ಭಯಂಕರ ರೋಗದಿಂದ ನರಳುವರು.
ಇದು ಈ ಪಶ್ಚಿಮ ನೈಋತ್ಯ ಬೀದಿ ಸುಲೆ ಇದ್ರೆ ಇಂತಹ ಅಶುಭ ಫಲವನ್ನು ನೀಡುತ್ತದೆ. ಅದರಿಂದ ಈ ಪಶ್ಚಿಮ ನೈಋತ್ಯ ಬೀದಿ ಸುಲೆ ಇರುವ ನಿವೇಶನವನ್ನಾಗಲಿ ಗೃಹವನ್ನು ಆಗಲಿ ಖರೀದಿಸಬಾರದು. ಈ ಚಿತ್ರದಲ್ಲಿ ತೋರಿಸಿದಂತೆ ಇದು ಉತ್ತರ, ಮತ್ತೆ ಉತ್ತರಕ್ಕೆ ಎದುರುಗಡೆಯಲ್ಲಿ ಈಶಾನ್ಯದಲ್ಲಿ ಒಂದು ಬೀದಿ ಸುಲೆ ಇದೆ. ಇದನ್ನು ಉತ್ತರ ಈಶಾನ್ಯ ಬೀದಿ ಸುಲೆ ಎನ್ನುತ್ತಾರೆ. ಇದು ಬಹಳ ಶುಭ ಫಲವನ್ನು ನೀಡುತ್ತದೆ. ಇಂಥ ನಿವೇಶನ ಇದೆ ಬಹಳ ಅದೃಷ್ಟದಾಯಕ ಮಾತು. ಈ ವಿಧವಾದ ಉತ್ತರ ಈಶಾನ್ಯ ಗೃಹಕ್ಕಾಗಲಿ ನಿವೇಶನಕ್ಕಾಗಲಿ ಈ ವಿಧವಾದ ಬೀದಿ ಸುಲೆ ಇದ್ದರೆ ಇಂಥ ಸ್ತ್ರೀಯರ ಮೇಲೆ ಒಳ್ಳೆ ಪ್ರಭಾವ ಬೀರುತ್ತದೆ. ಒಳ್ಳೆ ದಾಂಪತ್ಯ ಜೀವನ, ಸಿರಿ ಸಂಪತ್ತು, ಕೀರ್ತಿ ಪ್ರತಿಷ್ಠೆ, ಸುಖ ಶಾಂತಿ ಲಭಿಸುತ್ತದೆ. ಅದರಿಂದ ಗೃಹಕ್ಕೆ ಉತ್ತರ ಈಶಾನ್ಯದಲ್ಲಿ ಬೀದಿ ಸುಲೆ ಇದ್ದರೆ ಅಂತ ಗೃಹವನ್ನು ನಿವೇಶನವನ್ನು ಎಷ್ಟು ಖರ್ಚಾದರೂ ಆಲೋಚಿಸಿದರೆ ಕರೆಸಿದರೆ ಅಂತ ಒಳ್ಳೆ ಅದೃಷ್ಟವನ್ನು ನೀಡುತ್ತದೆ. ಇದು ದಕ್ಷಿಣ ನೈಋತ್ಯ ಬೀದಿ ಸುಲೆ ನೋಡಿದ್ರೆ ಇದು ರಸ್ತೆ, ದಕ್ಷಿಣಕ್ಕೊಂದು ರಸ್ತೆ ಬರುತ್ತದೆ, ಮತ್ತೆ ಇಲ್ಲಿ ಒಂದು ರಸ್ತೆ, ದಕ್ಷಿಣ ನೈಋತ್ಯ ಬೀದಿ ಸುಲೆ ಎಂದು ಕರೆಯುತ್ತಾರೆ. ಇದು ಕೂಡ ಬಹಳ ಅಶುಭ ಫಲವನ್ನು ನೀಡುತ್ತದೆ, ಮುಖ್ಯವಾಗಿ ಸ್ತ್ರೀಯರ ಮೇಲೆ. ಪಶ್ಚಿಮ ನೈಋತ್ಯ ಬೀದಿ ಸುಲೆ ಪುರುಷರ ಮೇಲೆ ಕೆಟ್ಟ ಪ್ರಭಾವವನ್ನು ಬೀಳುತ್ತದೆ. ದಕ್ಷಿಣ ನೈಋತ್ಯ ಬೀದಿ ಸುಲೆ ಸ್ತ್ರೀಯರ ಮೇಲೆ ಬಹಳ ಕೆಟ್ಟ ಪ್ರಭಾವವನ್ನು ಬೀಳುತ್ತದೆ. ಮತ್ತು ಈ ವಿಧವಾಗಿದ್ದರೆ ಸ್ತ್ರೀಯರ ಅಕಾಲ ಮರಣ, ದುರ್ಮರಣ ಮತ್ತು ಭಯಂಕರ ರೋಗದಿಂದ ನಡುವರು, ಆತ್ಮಹತ್ಯೆಗಳು, ಶತ್ರುಬಾಧೆ, ಋಣಬಾಧೆ ಇತ್ಯಾದಿ ಅಶುಭ ಫಲಗಳನ್ನು ನೀಡುತ್ತದೆ. ಅದರಿಂದ ಗೃಹಕ್ಕಾಗಲಿ ನಿವೇಶನಕ್ಕಾಗಲಿ ಈ ದಕ್ಷಿಣ ನೈಋತ್ಯ ಬೀದಿ ಸುಲೆ ಇದ್ದರೆ ಅಂತ ಗೃಹವನ್ನಾಗಲಿ ನಿವೇಶನವನ್ನಾಗಲಿ ಖರೀದಿಸಬಾರದು. ಇದು ಪಶ್ಚಿಮ ವಾಯುವ್ಯ ಬೀದಿ ಸುಲೆ. ಇದು ನೋಡ್ರಿ, ಪಶ್ಚಿಮದಲ್ಲಿ ಇದನ್ನು ಈ ಕಡೆ ನೈಋತ್ಯ, ಇದು ವಾಯುವ್ಯ. ವಾಯುವ್ಯದಲ್ಲಿ ಇದೊಂದು ರಸ್ತೆ ಬರುತ್ತದೆ. ಇದನ್ನು ಪಶ್ಚಿಮ ವಾಯುವ್ಯ ಬೀದಿ ಸುಲೆ ಎಂದು ಕರೆಯುತ್ತಾರೆ. ಇದು ಬಹಳ ಶುಭದಾಯಕ. ವಾಸ್ತುನಲ್ಲಿ ಪಶ್ಚಿಮ ವಾಯುವ್ಯ ಬೀದಿ ಸುಲೆ ಶುಭ ಫಲವನ್ನು ನೀಡುತ್ತದೆ. ಈ ಬೀದಿ ಸುಲೆ ಮನೆಯಲ್ಲಿ ವಾಸಿಸುವ ಪುರುಷರಿಗೆ ಹಾಗೂ ಮನೆಯಲ್ಲಿ ಯಜಮಾನಿಗೆ ಶುಭ ಫಲವನ್ನು ನೀಡುತ್ತದೆ. ಮಕ್ಕಳು ವಿದ್ಯಾವಂತರಾಗುತ್ತಾರೆ, ಯೋಗ್ಯರು ಆಗುತ್ತಾರೆ, ರಾಜಕೀಯದಲ್ಲಿ ಒಳ್ಳೆ ಉನ್ನತಿ, ಕೀರ್ತಿ ಪ್ರತಿಷ್ಠೆ ಈ ಪಶ್ಚಿಮ ವಾಯುವ್ಯ ಬೀದಿ ಸುಲೆ ಇದ್ದರೆ ಶುಭ ಫಲವನ್ನು ನೀಡುತ್ತದೆ. ಇದು ಉತ್ತರ ವಾಯುವ್ಯ ಬೀದಿ ಸುಲೆ. ಉತ್ತರ ವಾಯುವ್ಯದಲ್ಲಿ ಇದು ನೋಡಿ, ಇದು ಉತ್ತರ ರಸ್ತೆ ಮತ್ತು ಇದೊಂದು ರಸ್ತೆ, ಇಲ್ಲೊಂದು ಸುಲೆ, ಇದು ಉತ್ತರ ವಾಯುವ್ಯ ಬೀದಿ ಸುಲೆ ಅಂತಾರೆ. ಇದು ಕೂಡ ವಾಸ್ತುನಲ್ಲಿ ಬಹಳ ಅಶುಭ ನೀಡುತ್ತದೆ. ಈ ವಿಧವಾದ ಗೃಹಕ್ಕಾಗಲಿ ಅಥವಾ ನಿವೇಶನಕ್ಕಾಗಲಿ ಈ ವಿಧವಾದ ಉತ್ತರ ವಾಯುವ್ಯ ಬೀದಿ ಸುಲೆ ಇದ್ದರೆ ಇದರಿಂದ ಆತ್ಮೀಯರೊಂದಿಗೆ ಜಗಳ, ಕೋರ್ಟ್ ಕಚೇರಿ ವ್ಯವಹಾರಗಳು, ಅಶಾಂತಿ, ಮಾನಸಿಕ ರೋಗಗಳು, ದಿವಾಳಿಯಾಗುವುದು, ಮುಖ್ಯವಾಗಿ ದಿವಾಳಿಯಾಗುವುದು ಇಂಥ ಅಶುಭ ಫಲಗಳನ್ನು ನೀಡುತ್ತದೆ. ಅದರಿಂದ ಉತ್ತರ ವಾಯುವ್ಯ ಬೀದಿ ಸುಲೆ ಇರುವ ಗೃಹವನ್ನಾಗಲಿ ನಿವೇಶನವನ್ನಾಗಲಿ ಖರೀದಿಸಬಾರದು. ಇದು ಪೂರ್ವ ಆಗ್ನೇಯ ಬೀದಿ ಸುಲೆ. ಇದು ನೋಡ್ರಿ, ಪೂರ್ವಕ್ಕೆ ರಸ್ತೆ ಇದೆ, ಮತ್ತೆ ಆಗ್ನೇಯದಲ್ಲಿ ಇನ್ನೊಂದು ರಸ್ತೆ. ಇದನ್ನು ಪೂರ್ವ ಆಗ್ನೇಯ ಬೀದಿ ಸುಲೆ ಅಂತಾರೆ. ಈ ಚಿತ್ರದಲ್ಲಿ ತೋರಿಸಿದಂತೆ ಇದು ಪೂರ್ವ ಆಗ್ನೇಯ ಬೀದಿ ಸುಲೆ. ಈ ಪೂರ್ವ ಆಗ್ನೇಯ ಬೀದಿ ಸುಲೆ ಕೂಡ ಬಹಳ ಅಶುಭ ಫಲವನ್ನು ನೀಡುತ್ತದೆ. ಇದರಿಂದ ಈ ಬೀದಿ ಸುಲೆ ಕಷ್ಟ ನಷ್ಟಗಳನ್ನು ತರುತ್ತದೆ. ಆರೋಗ್ಯ ನಷ್ಟ, ಆರ್ಥಿಕ ನಷ್ಟ, ಚೋರ ಅಗ್ನಿ ಭಯ, ಪುರುಷ ಶಕ್ತಿಯನ್ನು ಕುಗ್ಗಿಸುತ್ತದೆ. ಅದರಿಂದ ಗೃಹಕ್ಕಾಗಲಿ ನಿವೇಶನಕ್ಕಾಗಲಿ ಪೂರ್ವ ಆಗ್ನೇಯದಲ್ಲಿ ಬೀದಿ ಸುಲೆ ಇದ್ದರೆ ಬಹಳ ಅಂತ ನಿವೇಶನಾಗಲಿ ಗೃಹವನ್ನಾಗಲಿ ಖರೀದಿಸಬಾರದು. ಇದು ದಕ್ಷಿಣ ಆಗ್ನೇಯ ಬೀದಿ ಸುಲೆ. ಇದು ನೋಡ್ರಿ, ದಕ್ಷಿಣಕ್ಕೊಂದು ರಸ್ತೆ ಇದೆ, ಮತ್ತೆ ಈ ಚಿತ್ರದಲ್ಲಿ ತೋರಿಸಿದಂತೆ ಇದು ದಕ್ಷಿಣ ರಸ್ತೆ, ಮತ್ತೆ ಇನ್ನೊಂದು ಆಗ್ನೇಯದಲ್ಲಿ ಒಂದು ರಸ್ತೆ. ಇದನ್ನು ದಕ್ಷಿಣ ಆಗ್ನೇಯ ಬೀದಿ ಸುಲೆ ಅಂತಾರೆ. ಇದು ವಾಸ್ತು ಪ್ರಕಾರ ಯಾವ ಗೃಹಕ್ಕಾಗಲಿ ನಿವೇಶನಕ್ಕಾಗಲಿ ಈ ದಕ್ಷಿಣ ಆಗ್ನೇಯ ಬೀದಿ ಸುಲೆ ಇದ್ರೆ ಅದು ಶುಭದಾಯಕವಾಗಿರುತ್ತದೆ. ಮತ್ತು ಇದರಿಂದ ಮಾನಸಿಕ ಪ್ರಶಾಂತತೆ, ಮನೆಯಲ್ಲಿ ಸಂತೋಷಕರ ವಾತಾವರಣ ಮತ್ತು ಧನಾಕರ್ಷಣೆ ಅದೃಷ್ಟವನ್ನು ಕೊಡುತ್ತದೆ. ಮತ್ತು ಅದರಿಂದ ಗೃಹಕ್ಕೆ ಆಗಲಿ ನಿವೇಶನಕ್ಕಾಗಲಿ ದಕ್ಷಿಣ ಆಗ್ನೇಯದಲ್ಲಿ ಈ ವಿಧವಾದ ಬೀದಿ ಸುಲೆ ಇದ್ದರೆ ಅಂತ ನಿವೇಶನವನ್ನಾಗಲಿ ಗೃಹವನ್ನಾಗಲಿ ಖರೀದಿಸಿದರೆ ಅದೃಷ್ಟದಾಯಕವಾಗಿರುತ್ತದೆ. ಇದು ಪೂರ್ವ ಈಶಾನ್ಯ ಬೀದಿ ಸುಲೆ. ಇದು ಪೂರ್ವಕ್ಕೆ ರಸ್ತೆ ಇದೆ, ಮತ್ತೆ ಇಲ್ಲಿ ಈಶಾನ್ಯದಲ್ಲಿ ಒಂದು ರಸ್ತೆ ಬರುತ್ತದೆ. ಇದನ್ನು ಪೂರ್ವ ಈಶಾನ್ಯ ಬೀದಿ ಸುಲೆ ಅಂತಾರೆ. ಇದು ಕೂಡ ಬಹಳ ಶುಭದಾಯಕವಾದ ಬೀದಿ ಸುಲೆ. ಈ ಬೀದಿ ಸುಲೆ ಪುರುಷರಿಗೆ ಸರ್ವಾಧಿಕಾರವನ್ನು ವಹಿಸಿಕೊಡುತ್ತದೆ. ಸ್ವಾಭಿಮಾನ, ಆತ್ಮವಿಶ್ವಾಸ, ಕೀರ್ತಿ ಪ್ರತಿಷ್ಠೆ, ವಂಶವೃದ್ಧಿ, ಯೋಗ್ಯ ಪುರುಷ ಸಂತಾನ, ಅದೃಷ್ಟವನ್ನು ಕೊಡುತ್ತದೆ. ಅದರಿಂದ ಈ ಗೃಹಕ್ಕಾಗಲಿ ನಿವೇಶನಕ್ಕಾಗಲಿ ಈ ಪೂರ್ವ ಈಶಾನ್ಯದಲ್ಲಿ ಬೀದಿ ಸುಲೆ ಇದ್ದರೆ ಅಂತ ಗೃಹವನ್ನು ಅಥವಾ ನಿವೇಶನವನ್ನು ಖರೀದಿಸಿದರೆ ಬಹಳ ಅದೃಷ್ಟದಾಯಕವಾಗಿರುತ್ತದೆ.
ಓಕೆ ಗುರುಜಿ, ವಾಸ್ತುವಿನಲ್ಲಿ ಇರುವಂತಹ ಬೀದಿ ಶೀಲುಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಟಿವಿ ಸ್ಕ್ರೀನ್ಲೇ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿದ್ರೆ ಗುರುಜಿರು ನಿಮ್ಮ ಯಾವುದೇ ಸಮಸ್ಯೆಗಳಿರ್ಬೋದು, ಜ್ಯೋತಿಷ್ಯ ಶಾಸ್ತ್ರ ಅಥವಾ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ಸಮಸ್ಯೆಗಳಿದ್ರೆ ಗುರುಜಿಯವರು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನ ತಿಳಿಸ್ಕೊಡ್ತಾರೆ. ಜೊತೆಗೆ ಇವರ ಶಾಖೆಗಳು ಬಳ್ಳಾರಿ, ಬೆಂಗಳೂರು, ಹೈದರಾಬಾದ್ ಮತ್ತು ವಿಜಯವಾಡಗಳಲ್ಲಿ ಕೂಡ ಇರುತ್ತೆ. ನೀವು ಹೋಗಿ ಇವರ ಶಾಖೆಗಳಿಗೆ ಭೇಟಿ ನೀಡಿ ನಿಮ್ಮ ಏನೇ ಸಮಸ್ಯೆಗಳಿದ್ರು ಕೂಡ ಪರಿಹಾರಗಳನ್ನ ಪಡೆದುಕೊಳ್ಬಹುದು ಅಂತ ಹೇಳ್ತಾ ಮೊದಲಿಗೊಬ್ರು ಕಾಲರ್ ಇದ್ದಾರೆ, ನೋಡೋಣ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ನಮ್ ಕೆ ವೀರರೆಡ್ಡಿ ಅಂತ. ವೀರರೆಡ್ಡಿ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬಳ್ಳಾರಿಯಿಂದ ಫೋನ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನ್ನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ ಸರ್, ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ಸಮಯ ಹೇಳಿ. ನಮ್ 5/8/1989. 1989 ಹುಟ್ಟಿದ ಸಮಯ? ನಮ್ ಬೆಳಿಗ್ಗೆ 4:30 ಬೆಳಗ್ಗೆ 4:30. ಎಲ್ಲಿ ಹುಟ್ಟಿದ್ದು? ಮೇಡಮ್ ಕೊಪ್ಪಳದಲ್ಲಿ. ಕೊಪ್ಪಳದಲ್ಲಿ. ಓಕೆ ಸರ್, ನಿಮ್ಮ ಮನೆ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತನಾಡಿ, ಗುರೂಜಿ ಇದ್ದಾರೆ. ಹಲೋ. ನಮಸ್ತೆ. ನಮಸ್ಕಾರ ಗುರುಜಿ. ಹಲೋ ಗುರುಜಿ, ನಾನು ಫ್ಯೂಚರ್ ಬಗ್ಗೆ ಕೇಳಬೇಕಾಗಿತ್ತು, ಹೆಂಗಿದೆ ಅಂತ. 5/8/89 4:30 ಬೆಳಗ್ಗೆ ಮುಂಜಾನೆ, ಶನಿವಾರ. ಶನಿವಾರ. ಅದೇ ಪೂರ್ವ ಫಲ್ಗುಣಿ ಅಂದ್ರೆ ಪುಬ್ಬ ನಕ್ಷತ್ರ ಅಂತಾರೆ, ಸಿಂಹ ರಾಶಿ, ಮಿಥುನ್ ಲಗ್ನ. ಹೌದು. ಏನ್ ನಿಮ್ ಪ್ರಶ್ನೆ? ಗುರುಜಿ, ಅಂತ ಹೆಂಗಿದೆ ಫ್ಯೂಚರ್, ಹೆಂಗಿದೆ ಅಂತ ಕೇಳಬೇಕಾಗಿತ್ತು. ಸ್ವಲ್ಪ ಜಾಬ್ ಏನಾದ್ರು ರಚನೆ ಇದೆಯಾ? ನಿಮ್ದು ಏನಾಗಿದೆ ಎಜುಕೇಶನ್? ಸರ್, ನಾನು ಡಿ.ಎಡ್ ಆಗಿದೆ ಪ್ಲಸ್ B.Com ಡಿಗ್ರಿ ಆಗಿದೆ. ಹೌದಾ? ಈಗ ಖಂಡಿತವಾಗಿ ಇದೆಯಲ್ಲ ನಿಮ್ ಜಾತಕ ಚಕ್ರದಲ್ಲಿ ದಶಮಾಧಿಪತಿ ಅಂದ್ರೆ ಉದ್ಯೋಗದ ಬಗ್ಗೆ ಕೇಳ್ತಿದ್ದೀರಲ್ಲ, ದಶಮಾಧಿಪತಿ ಗುರು ಲಗ್ನದಲ್ಲಿದ್ದಾನೆ. ಅದೇ ವಿಧವಾಗಿ ಸರ್ಕಾರಿ ನೌಕರಿಗೆ ಅದೇ ವಿಧವಾಗಿ ವೃತ್ತಿಕಾರಕ ರವಿ ಕೂಡ ದ್ವಿತೀಯದಲ್ಲಿದ್ದಾನೆ, ಅದು ಚಂದ್ರನಲ್ಲಿದ್ದಾನೆ. ಖಂಡಿತವಾಗಿ ನಿಮ್ಗೆ ಗವರ್ಮೆಂಟ್ ಅದು ಟೀಚಿಂಗ್ ಲೈನ್ ನಲ್ಲಿ ನಿಮ್ದು B.Ed ಆಗಿದಲ್ಲ, 10ನೇ ಮನೆ ಅಧಿಪತಿ ಗುರುವಾದ್ರಲಿಂದ ಶಿಕ್ಷಕರಾಗಿ, ಉಪನ್ಯಾಸಕರಾಗಿ ನೀವು ಟೀಚಿಂಗ್ ಲೈನ್ ನಲ್ಲಿ ನಿಮ್ಗೆ ಖಂಡಿತವಾಗಿ ಆಗ್ತದೆ. ಇವಾಗ ಈ ಸೆಪ್ಟೆಂಬರ್ 12 ಒಳಗಡೆ ಯೋಗ ಇದೆ. ಇವಾಗ ನಿಮ್ಗೆ ಗವರ್ಮೆಂಟ್ ಜಾಬ್ ಖಂಡಿತವಾಗಿ ಆಗ್ತದೆ. ನಿಮ್ಮ ಅದೃಷ್ಟ ರತ್ನ ಪಚ್ಚೆ ಇರುತ್ತೆ, ಅದು ಬಲಗೈ ಕಿರುಬೊಳಿಗೆ ಒಂದು ಅದೃಷ್ಟ ರತ್ನವನ್ನು ಹಾಕೊಳ್ಳಿ. ಈ ಸೆಪ್ಟೆಂಬರ್ ಒಳಗಡೆ ನಿಮ್ಗೆ ಖಂಡಿತವಾಗಿ ಈ ಟೀಚರ್ ಆಗಿ ನಿಮ್ಗೆ ಜಾಬ್ ಖಂಡಿತವಾಗಿ ಸಿಗುತ್ತೆ. ಸೆಪ್ಟೆಂಬರ್ 12 ಒಳಗಡೆ ಯೋಗ ಐತೆ ನಿಮ್ಗೆ. ಮದುವೆ ವಿಚಾರ ಹೆಂಗ್ ಮಾಡಿ ಗುರುಜಿ? ಮದುವೆ ಮ್ಯಾರೇಜಾ? ಮ್ಯಾರೇಜ್ ವಿಚಾರ ಗುರುಜಿ. ಅದೇ ಮ್ಯಾರೇಜ್, ಅದೇ ಸ್ವಲ್ಪ 7ನೇ ಮನೆಯಲ್ಲಿ ಶನಿ ಇದೆಲ್ಲ, ಅದರಿಂದ ಸ್ವಲ್ಪ ಲೇಟ್ ಆಗಿದೆ ನಿಮ್ಗೆ. ಇದು ಇವಾಗ ಸೆಪ್ಟೆಂಬರ್ 12 ಒಳಗೆ ಗುರು ದ್ವಿತೀಯದಲ್ಲಿ ಇದನ್ನಾಗಲಿಕ್ಕೆ ಇವಾಗ ವಿವಾಹ ಪ್ರಯತ್ನ ಕೂಡ ಮಾಡ್ಬೋದು. ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಓಕೆ ಗುರುಜಿ, ಇನ್ನು ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರಿ ಗುರುಜಿ. ಇನ್ನು ಸಂಖ್ಯಾಶಾಸ್ತ್ರದ ಪ್ರಕಾರ ಇನ್ನು ಜನ್ಮ ಸಂಖ್ಯೆಯ ಆಧಾರವಾಗಿ ನೀವು ಯಾವ ರೀತಿ ಭವಿಷ್ಯವನ್ನ ನಿರ್ಧಾರ ಮಾಡ್ತೀರಿ ಅಂತ ಹೇಳಿ ಗುರುಜಿ. ವ್ಯಕ್ತಿಯ ಭವಿಷ್ಯ ಹೇಗಿರುತ್ತೆ ಜನ್ಮ ದಿನಾಂಕಕ್ಕೆ ಅನುಗುಣವಾಗಿ ಅನ್ನೋದನ್ನ ತಿಳಿಸ್ಕೊಡಿ. ಖಂಡಿತ. ಜನ್ಮ ಸಂಖ್ಯಾ ಆಧಾರಿತವಾಗಿ ನಾವು ವ್ಯಕ್ತಿ ಭವಿಷ್ಯತ್ತನ್ನು ಹೇಗೆ ವಿಶ್ಲೇಷಣೆ ಮಾಡಬಹುದು ಅಂದ್ರೆ, ಇವಾಗ 1ನೇ ಸಂಖ್ಯೆ ಅಂದ್ರೆ ರವಿ. 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ಜನ್ಮಿಸಿದವ್ರ ಜನ್ಮ ಸಂಖ್ಯೆ 1 ಆಗುತ್ತೆ. ಈ ಸಂಖ್ಯೆಯಲ್ಲಿ ಜನ್ಮಿಸಿದವ್ರಿಗೆ ಸೂರ್ಯನು ಆಧಿಪತ್ಯವನ್ನು ವಹಿಸುತ್ತಾನೆ. ಈ ಸಂಖ್ಯೆದಲ್ಲಿ ಹುಟ್ಟಿದವರು ಸ್ವಭಾವ ಹೇಗಿರುತ್ತದಂದ್ರೆ, 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ಜನ್ಮಿಸಿದವರು ಜನ್ಮ ಸಂಖ್ಯೆ ತೀಕ್ಷ್ಣ ಸ್ವಭಾವ, ಸೂಕ್ಷ್ಮ ಬುದ್ಧಿಯನ್ನು ಹೊಂದಿರುತ್ತಾರೆ. ಅದೇ ವಿಧವಾಗಿ ವಿವಾಹ ಜೀವನ ಸಾಧಾರಣ ಸುಖಕರವಾಗಿರುತ್ತದೆ. ಆರ್ಥಿಕ ಪರಿಸ್ಥಿತಿ ಹೆಚ್ಚು ತೃಪ್ತಿಕರವಾಗಿರುವುದಿಲ್ಲ. ಮತ್ತೆ ಇವರಿಗೆ ದೇಹ ಆರೋಗ್ಯ ಅಂದ್ರೆ ಉಷ್ಣ ಸಂಬಂಧ ರೋಗಗಳು ಹೆಚ್ಚಾಗಿ ತುರ್ತಾಗ್ತಿರ್ತಾರೆ. ಅದೇ ವಿಧವಾಗಿ ಉದ್ಯೋಗ ಅಂದ್ರೆ ಇವರು ಮುಖ್ಯವಾಗಿ 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 20ನೇ ತಾರೀಕು ಜನ್ಮಿಸಿದವರು ಈ ಸರ್ಕಾರಿ ನೌಕರಿ ಮತ್ತು ಸರ್ಕಾರಿ ನೌಕರಿ ಅದೇ ವಿಧವಾಗಿ ಉನ್ನತ ಸ್ಥಾನದಲ್ಲಿ ಉದ್ಯೋಗವನ್ನು ಮಾಡ್ತಾ ಇರ್ತಾರೆ. ಇನ್ನು 2ನೇ ಸಂಖ್ಯೆ ಅಂದ್ರೆ ಚಂದ್ರನು. 2ನೇ ತಾರೀಕು, 11ನೇ ತಾರೀಕು, 20ನೇ ತಾರೀಕು, 29ನೇ ತಾರೀಕು ಜನ್ಮಿಸಿದವರು ಜನ್ಮ ಸಂಖ್ಯೆ 2 ಆಗುತ್ತೆ. ಇವರ ಸ್ವಭಾವ ಚಂಚಲವಾದ ಮಾನಸಿಕ ಪ್ರವೃತ್ತಿಯನ್ನು ಈ 2ನೇ ಸಂಖ್ಯೆಯಲ್ಲಿ ಹುಟ್ಟಿದವರದು ಸ್ವಭಾವ ಇರುತ್ತದೆ. ಇನ್ನ ಇವರ ವಿವಾಹ ಜೀವನ ಸಂತೋಷದಾಯಕವಾಗಿರುತ್ತದೆ ಮತ್ತು ಇವರ ಆರ್ಥಿಕ ಪರಿಸ್ಥಿತಿ ಈ ಇಳಿತದಿಂದ ಕೂಡಿರುತ್ತದೆ. ಮತ್ತು ಇವರು ದೇಹ ಆರೋಗ್ಯ ಅಂದ್ರೆ ಶೀತ ಸಂಬಂಧ ರೋಗಗಳಿಗೆ ನರಳುತ್ತಿರ್ತಾರೆ. ಇವರ ಉದ್ಯೋಗ ಅಂದ್ರೆ ಸರ್ಕಾರಿ ಸೇವೆ, ರಾಯಭಾರಿಯಾಗಿ, ಹೋಟೆಲ್, ಚಿತ್ರೋದ್ಯಮ
ಹಾಲಿನ ವ್ಯಾಪಾರ, ಅಕ್ಕಿ ವ್ಯಾಪಾರ, ನೀರಿನ ವ್ಯಾಪಾರ, ಜಲಸಂಬಂಧ ವೃತ್ತಿಗಳು ಈ 2ನೇ ಸಂಖ್ಯೆಯಲ್ಲಿ ಹುಟ್ಟಿದವರು ಮಾಡ್ತಾ ಇರ್ತಾರೆ. ಓಕೆ ಗುರುಜಿ, ಮತ್ತೊಬ್ರು ಕಾಲರ್ ಇದ್ದಾರೆ ನೋಡೋಣ. ಹಲೋ, ನಮಸ್ತೆ. ಹಲೋ 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 ನಮಸ್ತೆ ಮೇಡಮ್. ತಮ್ಮ ಹೆಸರುಮಾ? ನನ್ನ ಹೆಸರು ಮಂಜುಳಾ ಅಂತ. ಮಂಜುಳಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಮೈಸೂರಿಂದ ಮಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಓಕೆ ಮಾ, ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ಹುಟ್ಟಿದ ಸಮಯ ಹೇಳಿ. 6ನೇ ತಾರೀಕು. ಮತ್ತೊಮ್ಮೆ ಹೇಳಿ ಮಾ. ಸರಿ ಮಂಜುಳಾ ಅವರೇ, ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತನಾಡಿ. ಸರಿ. 6ನೇ ತಾರೀಕು. 6ನೇ ತಾರೀಕು. 6ನೇ ತಿಂಗಳು ಯಾವ ತಿಂಗಳು ಮಾ? 6/6/86. 1986. ಹುಟ್ಟಿದ ಸಮಯ? 11 ಗಂಟೆ 11 ಗಂಟೆ 50 ನಿಮಿಷ. 50 ನಿಮಿಷ. 55 ನಿಮಿಷ. ಬೆಳಗ್ಗೆನ ಸಂಜೆನಾ? ಬೆಳಿಗ್ಗೆನ ಸಂಜೆನ ಗೊತ್ತಿಲ್ಲ ಮೇಡಮ್. ಓಕೆ ಮಾ, ಮಾತನಾಡಿ. ಗುರೂಜಿ ಇದ್ದಾರೆ, ನಿಮ್ ಸಮಸ್ಯೆ, ನಿಮ್ ಪ್ರಶ್ನೆ ಏನಿದೆ ಕೇಳಿ. ಹಲೋ, ನಮಸ್ತೆ. 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 ನನ್ ಬಗ್ಗೆ ಕೇಳ್ಬೇಕಿತ್ತು. ನಾ ಏನೇ ಅನ್ಕೊಂಡ್ರು ಆಗಲ್ಲ, ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಇದೆ. ಹೌದಾ? 6/6/86. 11:55 ಬೆಳಿಗ್ಗೆ ಸಾಯಂಕಾಲ ಗೊತ್ತಿಲ್ಲ. ಏನ್ ಹೆಸರು ಹೇಳಿದೆ ನಿಮ್ಮ ಹೆಸರು? ಮಂಜುಳಾ ಅಂತ. ಮಂಜುಳಾ, ಆಯ್ತು. ಶುಕ್ರವಾರ ಹುಟ್ಟಿರೋದು ನೀವು? ಹೌದು. ಆಮೇಲೆ ಇದು ಕೃತಿಕಾ ನಕ್ಷತ್ರ, ವೃಷಭ ರಾಶಿ. ಸರಿ. ಕೃತಿಕಾ ನಕ್ಷತ್ರ, ವೃಷಭ ರಾಶಿ. ಈಗ ಸ್ವಲ್ಪ ಈ ಮೊನ್ನೆ ಈ ಸೆಪ್ಟೆಂಬರ್ 12ವರೆಗೂ, ಆ ಸೆಪ್ಟೆಂಬರ್ 12 ಬಹಳ ಚೆನ್ನಾಗಿರ್ತೈತೆ. ನಿಮ್ಮ ಜಾತಕದಲ್ಲಿ ರಾಹು ಮೇಷದಲ್ಲಿದ್ದಾನೆ. ಇದು ನಾಗದೋಷ ಅಂತಾರೆ. ಇದು ಗ್ರಹ ಮಂಡಲದಲ್ಲಿ ಇತ್ತು. ಈಗ 21 ತಿಂಗಳಿಂದ ಗ್ರಹ ಮಂಡಲದಲ್ಲಿ ಇತ್ತು. ದಶಾಭುಕ್ತಿಯಲ್ಲಿ ಕೂಡ ನಿಮ್ಗೆ ರಾಹು ದಶೆಯಲ್ಲಿ ಭುಕ್ತಿ ಸರಿ ಇದ್ದಿಲ್ಲ. ಈ ಸೆಪ್ಟೆಂಬರ್ 12 ಬಹಳ ಚೆನ್ನಾಗಿರ್ತೈತೆ ನಿಮ್ಗೆ. ಓಕೆ ಮಾ, ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಮಂಜುಳಾ ಅವರೇ. ಓಕೆ ಗುರುಜಿ, ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರಿ ಗುರುಜಿ. ಸಮಯ ತುಂಬಾ ಕಡಿಮೆ ಇದೆ. ಓಕೆ, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತೀರಾ ಅಂತ ಗುರುಜಿ. ಧನ್ಯವಾದಗಳು. ವೀಕ್ಷಕರೇ, ಗುರುಜಿಯವರನ್ನ ನೀವು ಭೇಟಿ ಮಾಡಬೇಕು ಅಂತಂದ್ರೆ ಇವರ ಶಾಖೆಗಳಿಗೆ ಕೂಡ ನೀವು ಭೇಟಿ ಮಾಡಬಹುದು. ಇವರ ಶಾಖೆಗಳು ಬೆಂಗಳೂರು, ಹೈದರಾಬಾದ್ ಮತ್ತು ವಿಜಯವಾಡಗಳಲ್ಲಿರುತ್ತೆ. ನೀವು ಹೋಗಿ ನಿಮ್ಮ ಏನೇ ಸಮಸ್ಯೆಗಳಿದ್ದು ಕೂಡ ಪರಿಹಾರಗಳನ್ನು ತಿಳಿಸ್ಕೋಬಹುದು. ಜೊತೆಗೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಅಡ್ರೆಸ್ ಪ್ಲೇಟ್ ಅನ್ನ ಕೂಡ ನೀವು ಸಂಪರ್ಕ ಮಾಡಬಹುದು. ವೀಕ್ಷಕರೇ, ಇದು ಈ ವಾರದ ವಿಶೇಷ ವೈಜ್ಞಾನಿಕ ದರ್ಶಿನಿ ಕಾರ್ಯಕ್ರಮ. ನಮಸ್ಕಾರ.